ನಮಸ್ಕಾರ. ಸಮಸ್ತ ಸ್ಪರ್ಧಾ ಬಳಗಕ್ಕೆ ಕರ್ನಾಟಕ ಕೋಚಿಂಗ್ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರದ ನೇಮಕಾತಿಗಳಿಗೆ ಸತತವಾಗಿ 13 ವರ್ಷಗಳಿಂದ ತರಬೇತಿಯನ್ನು ನೀಡ್ತಾ ಬಂದಿದ್ದೇವೆ. ಇಲ್ಲಿ ನಾವು ಮೊದಲನೇ ಬಾರಿಗೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಷ್ಟು ವೆರಿ ಬೇಸಿಕ್ ಕ್ವಶನ್ಸ್ ತೆಗೆದುಕೊಂಡು ಬಂದಿದ್ದೇವೆ. ಯಾಕಂದ್ರೆ ಮೊದಲನೇ ಬಾರಿಗೆ ಬೇಸಿಕ್ ದಿಂದನೇ ಸ್ಟಾರ್ಟ್ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ಬೇಸಿಕ್ ಕ್ವಶನ್ಸ್ನು ಅದು ಯಾವುವು ನಿಮ್ಮ SSC GD ಅಗ್ನಿವೀರ್ ಮತ್ತು RRBಗಳಲ್ಲಿ ಕೇಳಿದಂಥ ಕ್ವಶನ್ಸ್ ಅನ್ನೇ ತೆಗೆದುಕೊಂಡು ಬಂದಿದ್ದೇವೆ. SSB GD RRB ಮತ್ತು ಅಗ್ನಿವೀರ್ಗೆ ಅದಲ್ಲದೆ ನಿಮ್ಮ ಸ್ಟೇಟ್ ಗೌರ್ಮೆಂಟ್ಗೆ KEA KPSC ನಡೆಸ್ತಕ್ಕಂಥ ಎಕ್ಸಾಮ್ಗಳಿಗೂ ಕೂಡ ತುಂಬಾನೇ ಉಪಯುಕ್ತವಾದಂತಹ ಕ್ವಶನ್ಸ್ ಅದಾವೆ. ಮೊದಲನೇ ಬಾರಿಗೆ ಮೊದಲನೇ ಕ್ವಶನ್ ಇದೆ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್ ಆನ್. ಭಾರತ ಸಂವಿಧಾನವನ್ನು ಅಂಗೀಕರಿಸಿದ ದಿನ. ಇಲ್ಲಿ ಭಾರತ ಸಂವಿಧಾನವನ್ನು ಅಡಾಪ್ಟ್ ಮಾಡಿಕೊಂಡಂತ ದಿನವನ್ನು ಕೇಳಿದಾರ. ಆಪ್ಷನ್ ಅಲ್ಲಿ ಜನವರಿ 26, 1950 ಇದೆ, ನವೆಂಬರ್ 26, 1949 ಇದೆ, 15th August 1947 ಇದೆ, ದೆನ್ ಡಿಸೆಂಬರ್ 9th 1946. ಸೊ ಡೇಟಿಗೆ ಸಂಬಂಧಪಟ್ಟಂಗೆ ಭಾರತ ಸಂವಿಧಾನ ರಚನೆ ಆಗುವಾಗ ಡೇಟಿಗೆ ಸಂಬಂಧಪಟ್ಟಂಗೆ ಸಂವಿಧಾನ ರಚನಾ ಸಭೆ ಆಗುತ್ತೆ. ಸಂವಿಧಾನ ರಚನಾ ಸಭೆ ಆದ ನಂತರ ಸಂವಿಧಾನದ ಮೊದಲ ಅಧಿವೇಶನ, ರಚನಾ ಸಭೆಯ ಮೊದಲ ಅಧಿವೇಶನ ನಡೆಯುತ್ತೆ. ನೆಕ್ಸ್ಟ್ ಎರಡನೇ ಅಧಿವೇಶನ ನಡೆಯುತ್ತೆ. ಅದಾದ ನಂತರ ಸಂವಿಧಾನವನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ನಂತರ ಸಂವಿಧಾನವು ಜಾರಿಗೆ ಬರುತ್ತೆ. ಇಲ್ಲಿ 1950 ಜನವರಿ 26. ಇಲ್ಲಿ ಇದು 1926 ಜನವರಿ 50, 1950 ನಮಗೆ ಗೊತ್ತಿಲ್ಲದಂತ ಸಂಗತಿ. ಏನೈತಿ ಗೊತ್ತಿಲ್ಲ, ಇದ್ರಾಗ ಆಪ್ಷನ್ ಯಾವ್ದನ್ನು ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬ್ರೀಫ್ ಬ್ಯಾಕ್ಗ್ರೌಂಡ್ ಏನೈತಿ ನೋಡ್ಬೇಕಂದ್ರೆ, ಮೊದಲು ಸಂವಿಧಾನ ರಚನಾ ಸಭೆ ಆಗುತ್ತೆ. ರಚನಾ ಸಭೆ, ಇಲ್ಲಿ ಸಂವಿಧಾನ ರಚನಾ ಸಭೆ ಚುನಾವಣೆ ಮೂಲಕ ನಡೀಬೇಕು ಅಂತೇಳಿ ನಮ್ಮ ಭಾರತ ಸಂವಿಧಾನ ತಜ್ಞರಂತ ಜವಾಹರ್ಲಾಲ್ ನೆಹರು ಏನಂತಾರೆ, ಸುಮ್ಮನೆ ಯಾರಾದರೂ ಇನ್ಫ್ಲೂಯೆನ್ಸ್ ಪೀಪಲ್ಸ್ ತೆಗೆದುಕೊಂಡು ರಚನಾ ಸಭೆಗೆ ಸೇರಿಸ್ಕೊಳ್ಳೋದು ಬೇಡ. ಆ ರಚನಾ ಸಭೆಯಲ್ಲಿ ಹೆಂಗಿರ್ಬೇಕು, ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕು. ಈ ರೀತಿ ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕೆಂಬ ಉದ್ದೇಶದಿಂದ ಒಟ್ಟು 389 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಚುನಾವಣೆ ಆದ ನಂತರ ಸುಮಾರು ಈ ಚುನಾವಣೆಯಲ್ಲಿ 792 ಜನ ಬ್ರಿಟಿಷ್ ಸಂಸ್ಥಾನಗಳಿಂದ ಹಾಗೂ 93 ಜನ ದೇಶೀಯ ಸಂಸ್ಥಾನಗಳಿಂದ ಆಯ್ಕೆಯಾಗಿ ಬರ್ತಾರ. ಈ ರೀತಿ ಚುನಾವಣಾ ರಚನಾ ಸಭೆಯನ್ನು ರಚನೆ ಆಗುತ್ತೆ. ಇಲ್ಲಿ ಕ್ವಶನ್ ಏನಪ್ಪಾ ಅಂದ್ರೆ, ಇಲ್ಲಿ ಡೇಟಿಗೆ ಸಂಬಂಧಪಟ್ಟಂಗೆ 3 ಡೇಟ್ಗಳು ಬಹಳ ಇಂಪಾರ್ಟೆಂಟ್. ಒಂದು, ರಚನಾ ಸಭೆ 1946 ಡಿಸೆಂಬರ್ 6ರಂದು ರಚನೆ ಆಯಿತು. ಹಾಗೂ 1946 ಡಿಸೆಂಬರ್ 9ರಂದು ಮೊದಲ ಅಧಿವೇಶನ ನಡೆಯಿತು. ಸೊ ದಿಸ್ ಆಪ್ಷನ್ ಈಸ್ ರಾಂಗ್. ಮೊದಲ ಅಧಿವೇಶನ ನಡೆದ ಕೂಡ ಈ ಆಪ್ಷನ್ ಎಲಿಮಿನೇಟ್ ಮಾಡಿಬಿಟ್ರ, ಹೌದಾ? ನೆಕ್ಸ್ಟ್ 1947 ಆಗಸ್ಟ್ 15, ಆಸ್ ಯೂಶುವಲ್ ಎಲ್ಲರಿಗೂ ಗೊತ್ತಾದಂತ ಆಪ್ಷನ್. 1947 ಆಗಸ್ಟ್ 15 ಎಲ್ಲರಿಗೂ ಗೊತ್ತು. ಯಾಕೆ? ಭಾರತ ಸ್ವತಂತ್ರವಾದ ದಿನ. ಸೊ ದಿಸ್ ಆಪ್ಷನ್ ಇಸ್ ಆಲ್ಸೋ ಎಲಿಮಿನೇಟೆಡ್. ಇದನ್ನು ಕೂಡ ಎಲಿಮಿನೇಟ್ ಮಾಡಿ ತೆಗೆದಿವಿ. ಸೊ ಉಳಿತೆಷ್ಟು ಎರಡೇ ಎರಡು ಆಪ್ಷನ್ ಉಳಿದವ. ಈ ಎರಡು ಆಪ್ಷನ್ ಅಲ್ಲಿ ನೋಡಿ, ನಾನೇನ್ ಹೇಳಿದೆ ನಿಮಗೆ, ರಚನೆ ಆಗಿದ್ದು 1946 ಡಿಸೆಂಬರ್ 6ರಂದು. ಮೊದಲ ಅಧಿವೇಶನ ನಡೆದು 1946 ಡಿಸೆಂಬರ್ 9ರಂದು. ನೆಕ್ಸ್ಟ್ ದ್ವಿತೀಯ ಅಧಿವೇಶನ ನಡೀತಿದೆ 1946 ಡಿಸೆಂಬರ್ 11ರಂದು ದ್ವಿತೀಯ ಅಧಿವೇಶನ ನಡೆಯುತ್ತೆ. ಸೊ ಫಾರ್ಮೇಶನ್ ಆಗಿದ್ದು ಸಂವಿಧಾನ ರಚನಾ ಸಭೆ, ಮೊದಲ ಅಧಿವೇಶನ, ದ್ವಿತೀಯ ಅಧಿವೇಶನ. ಹಾಗಾದ್ರೆ ಉಳಿದಿದ್ದು ನಮಗೆ ಎರಡೇ ಎರಡು ಆಪ್ಷನ್. ಒಂದು ನವೆಂಬರ್ 26, 1949, ಜನವರಿ 26, 1950. ಈ ರೀತಿ ಎರಡು ಆಪ್ಷನ್ ಮಾತ್ರ ರಿಲೇಟೆಡ್ ಇರೋದು ಆಪ್ಷನ್ಸ್ ಅನ್ನ ಎಲಿಮಿನೇಟ್ ಮಾಡಿ ತೆಗೆದುಬಿಟ್ಟಿವಿ. ಉಳಿದಿದ್ದು ಯಾವುದು? ಜನವರಿ 26, 1950, ನವೆಂಬರ್ 26, 1949. ಇಲ್ಲಿ ನೋಡಿ, ನವೆಂಬರ್ 26, 1949ರಂದು ಅಡಾಪ್ಟ್ ಮಾಡ್ಕೋತೀವಿ, ಅಳವಡಿಸಿಕೊಳ್ತೀವಿ ಭಾರತದಲ್ಲಿ ಸಂವಿಧಾನವನ್ನ. ನೆಕ್ಸ್ಟ್ ಅದೇ ಸಂವಿಧಾನವನ್ನ ಜನವರಿ 26, 1950ರಂದು ಜಾರಿಗೆ ತರ್ತಾರೆ. ಅವತ್ತ ಯಾವಾಗ ಜಾರಿಗೆ ತಂದಾರ ಅಂತ ಹೇಳಕ್ಕೊಂದು ರೀಸನ್ ಐತಿ. ಜನವರಿ 26, 1950 ಅದೇ ಡೇಟ್ ಅನ್ನ ಜನವರಿ 26ನೇ ಯಾಕೆ ತಗೋತಾರ ಅಂತೇಳಿ ಅದಕ್ಕೊಂದು ರೀಸನ್ ಐತಿ. ಆ ರೀಸನ್ ಅನ್ನ ನೀವು ಕಮೆಂಟ್ ಮಾಡಬೇಕು. ಸೊ ಇಲ್ಲಿ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಅಲ್ಲಿ ನವೆಂಬರ್ 26, 1949 ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನವೆಂಬರ್ 26 ಭಾರತ ಸಂವಿಧಾನ ಅಳವಡಿಸಿಕೊಂಡ ದಿನವನ್ನ ಭಾರತದಲ್ಲಿ ಯಾವ ದಿನವನ್ನಾಗಿ ಆಚರಣೆ ಮಾಡಿಕೊಳ್ತಾರ ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ನೋಡಿ, ಒಂದೇ ಕ್ವಶನ್ ಅಲ್ಲಿ
ಎರಡು ರೀಸನ್ಸ್, ಎರಡು ಕಾರಣಗಳದ. ಒಂದು, ಭಾರತ ಸಂವಿಧಾನ ಅಡಾಪ್ಟ್ ಮಾಡ್ಕೊಂಡಿವಿ 1949 ಜನವರಿ ನವೆಂಬರ್ 26ರಂದು. ನವೆಂಬರ್ 26ನ ಭಾರತದಲ್ಲಿ ಯಾವ ದಿನವನ್ನಾಗಿ ಆಚರಿಸಿ ಮಾಡ್ತೀವಿ? ಫಸ್ಟ್ ಕ್ವಶನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ, ಜನವರಿ 26ನೇ ಯಾಕ 1950 ಜನವರಿ 26ನೇ ಯಾಕೆ ಭಾರತ ಸಂವಿಧಾನದಲ್ಲಿ ಜಾರಿಗೆ ತರಕ ಅಳವಡಿಸಿಕೊಳ್ಳಲಾಯಿತು ಎಂಬುದನ್ನ ಅಂಶವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಫಸ್ಟ್ ಕ್ವಶನ್. ನೆಕ್ಸ್ಟ್ ನೋಡಿ, ಇದೇ ಸೇಮ್ ಕ್ವಶನ್ ಬಟ್ ಪ್ಯಾಟರ್ನ್ ಇಸ್ ಡಿಫ್ರೆಂಟ್. ಏನಿದೆ ನೋಡಿ, ಅಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದು ಕ್ವಶನ್ ಕೇಳಿದ್ದಾರೆ, ಸೊ ನಾನು ಯಾಕೆ ಬೇಸಿಕ್ ಕ್ವಶನ್ಸ್ ಅಂತ ತರ್ತಾ ಇದ್ದೀನಿ ಅಂದ್ರೆ, ಮೊದಲ ಕ್ಲಾಸ್ ನಿಮ್ಗೆ ಬೇಸಿಕ್ ಎಲ್ಲ ಮೊದಲು ಬೇಸಿಕ್ ಥಾಟ್ಸ್ ಗೊತ್ತಿರಬೇಕು. ಸಂವಿಧಾನ ರಚನೆ ಆಗೋಕ್ಕಿಂತ ಮುಂಚೆ ಐತಿಹಾಸಿಕ ಘಟನೆಗಳು ನಡೆದವು. ಡೈರೆಕ್ಟ್ ಆಗಿ ಸಂವಿಧಾನವನ್ನ ರಚನೆ ಮಾಡಿದ್ರು, ಡೈರೆಕ್ಟ್ ಆಗಿ ಸಂವಿಧಾನ ತೆಗೆದುಕೊಂಡು ಬಂದು ಏನ್ ಮಾಡಲ್ಲ, ತಗೋರಿ ಇದೊಂದು ಸಂವಿಧಾನ ಐತಿ, ಇದ್ರಾಗ ಇಷ್ಟು ಪಾರ್ಟ್ಸ್ ಅದಾವ, ಇದ್ರಾಗ ಇಷ್ಟು ಶೆಡ್ಯೂಲ್ ಅದಾವ, ಈ ವಿಧಿ ಈ ದಿನ ಇರ್ತೈತಿ ಅಂತೇಳಿ ಡೈರೆಕ್ಟ್ ಆಗಿ ಸಂವಿಧಾನವನ್ನ ಭಾರತದಲ್ಲಿ ಅಳವಡಿಸಿಕೊಂಡಿಲ್ಲ. ಹಲವಾರು ಐತಿಹಾಸಿಕ ಘಟನೆಗಳು ನಡೆದವ, ಹಲವಾರು ಸಭೆಗಳು ನಡೆದವ, ಹಲವಾರು ಸಭೆಗಳ ಅಧ್ಯಕ್ಷತೆಯನ್ನು ಬೇರೆ ಬೇರೆ ಸಭೆಗಳನ್ನು ಮಾಡಿ ಅಧ್ಯಕ್ಷತೆಯನ್ನು ವಹಿಸ್ಯಾರ. ಮುಂದೆ ಬರ್ತಕ್ಕಂಥ ಕ್ವಶನ್ಗಳಲ್ಲಿ ಅವನೇ ತೆಗೆದುಕೊಂಡಿದ್ದೀನಿ. ಯಾವ ಸಭೆ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು, ಸಂವಿಧಾನ ರಚನಾ ಸಭೆಗೆ ಯಾರ್ಯಾರ ಕೊಡುಗೆಗೆ ಏನೇನೈತಿ, ಈ ರೀತಿ ಸಂವಿಧಾನ ರಚನೆಯಾಗಿ ಜಾರಿಗೆ ಬರುವುದಕ್ಕಿಂತ ಮುಂಚೆ ಏನಾಗಿತ್ತು ಅಂದ್ರೆ ನಮ್ಮ ಭಾರತದಲ್ಲಿ ಹಲವಾರು ಐತಿಹಾಸಿಕ ಘಟನೆಗಳು. ಸೊ ನೆಕ್ಸ್ಟ್ ಕ್ವಶನ್ ಏನ್ ತಗೊಂಡಿನಿ, ಭಾರತ ಸಂವಿಧಾನ ಜಾರಿಗೆ ಬಂದ ವರ್ಷ ಅಥವಾ ಜಾರಿಗೆ ಬಂದ ದಿನಾಂಕವನ್ನ ಅಲ್ಲಿ ಅಳವಡಿಸಿಕೊಂಡಿದ್ವಿ, ಇಲ್ಲಿ ಜಾರಿಗೆ ಬಂದಿದ್ದು ತಗೊಂಡಿನಿ. ಸೊ ಸೇಮ್ ನೋಡ್ರಿ, ಫಸ್ಟ್ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದಾ? ಫಸ್ಟ್ ಆಪ್ಷನ್ ಏನಂತ ಎಲಿಮಿನೇಟ್ ಮಾಡ್ಬೋದು? ಅಳವಡಿಸಿಕೊಂಡ ದಿನ. ಸೆಕೆಂಡ್ ಆಪ್ಷನ್ ಆಲ್ಸೋ ಎಲಿಮಿನೇಟೆಡ್. ಯಾವಕ್ಕ? ಭಾರತ ಸ್ವಾತಂತ್ರ್ಯ ಸಿಕ್ಕ ದಿನ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ ಐತಿ. ದೆನ್ ಇದು ಕೂಡ ಜನವರಿ 26, 1950 ಆಪ್ಷನ್ ಇಡೋಣ. ನೆಕ್ಸ್ಟ್ ಅಕ್ಟೋಬರ್ 2, 1950 ಅಂತ ಇಟ್ಟಾನ. ಅಕ್ಟೋಬರ್ 2 ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಏನು ರಿಲೇಟೆಡ್ ಇಲ್ಲ ಅಂದ್ಕೂಳೆ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಹಿಯರ್ ಥರ್ಡ್ ಕ್ವಶನ್ ನೋಡ್ರಿ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಡ್ರಾಫ್ಟೆಡ್ ಮೀನ್ಸ್ ಸಂವಿಧಾನದಲ್ಲಿ ಹಲವಾರು ಸಮಿತಿಗಳ ರಚನೆ ಆಗ್ಯಾವ. ನಾನು ಹೇಳಿದ ಸಂವಿಧಾನ ಕರಡು ಸಮಿತಿ ಐತಿ, ಸಂವಿಧಾನ ಮೂಲಭೂತ ಹಕ್ಕುಗಳ ಮೇಲೆ ಒಂದು ಸಮಿತಿ ಐತಿ, ಸಂವಿಧಾನ ಧ್ವಜಗಳ ಮೇಲೆ ಮತ್ತು ಧ್ವಜಗಳ ವಿನ್ಯಾಸ ಹೆಂಗಿರ್ಬೇಕು, ಭಾರತ ಧ್ವಜ ಹೆಂಗಿರ್ಬೇಕು, ಆಮೇಲೆ ಸ್ಟಿಯರಿಂಗ್ ಕಮಿಟಿ ಅಂತ ಐತಿ. ಅಂದ್ರೆ ರಾಜ್ಯಗಳನ್ನ ಸಂಧಾನಕ್ಕೆ ಮಾಡ್ಬೇಕು. ರಾಜ್ಯಗಳಲ್ಲಿ ಏನ್ ಮಾಡ್ಬೇಕ, ನಮ್ಮ ಸಂವಿಧಾನ ಇದೈತಿ, ಇದನ್ನ ಏನ್ ಮಾಡ್ಬೇಕು, ಅಳವಡಿಸಿಕೊಳ್ಬೇಕಂತೇಳಿ ರಾಜ್ಯಗಳ ಮೇಲೆ ಸಂಧಾನಕ್ಕೋಸ್ಕರ ಒಂದು ಕಮಿಟಿ ಮಾಡ್ಯಾರ. ಈ ರೀತಿ ಹಲವಾರು ಕಮಿಟಿಗಳು ಸಂವಿಧಾನ 22 ಸಮಿತಿಗಳ ರಚನೆ ಆಗಿರ್ತಾವ. 22 ಸಮಿತಿಗಳು, ಅದ್ರಾಗ 12 ಮುಖ್ಯ ಸಮಿತಿಗಳು, 10 ಉಪ ಸಮಿತಿಗಳು ಇರ್ತಾವ. ಮುಂದ್ ಬರ್ತಕ್ಕಂಥ ದಿನಮಾನಗಳಲ್ಲಿ ಅವನು ಕೂಡ ಡಿಸ್ಕಷನ್ ಮಾಡ್ತೀನಿ. ಸೊ ನೋಡ್ರಿ, ಕ್ವಶನ್ ಏನೇ ಕೇಳ್ಯಾನಂದ್ರ ಡ್ರಾಫ್ಟಿಂಗ್ ಕಮಿಟಿ ಬಗ್ಗೆ ಕೇಳ್ಯಾನ. ವಾಟ್ ದೇ ಆಸ್ಕ್? ಡ್ರಾಫ್ಟಿಂಗ್ ಕಮಿಟಿ. ಈ ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷತೆಯನ್ನ ಯಾರು ವಹಿಸಿದ್ರು? ಈ ನೋಡ್ರಿ, ಆಪ್ಷನ್ದಾಗ ಏನೈತಿ, ಜವಾಹರ್ಲಾಲ್ ನೆಹರು ಐತಿ. ಜವಾಹರ್ಲಾಲ್ ನೆಹರು ಏನ್ ಮಾಡ್ತಾರಂದ್ರ, ಈ ರಾಜ್ಯಗಳನ್ನ ಸಂಧಾನ ಮಾಡುದು, ರಾಜ್ಯಗಳಲ್ಲಿ ಏನ್ ಮಾಡುದು, ಸಂಧಾನ ಮಾಡುದು ಅಂದ್ರ ಅವರಲ್ಲಿ ಒಪ್ಪಿಗೆಯನ್ನ ಒಪ್ಸುದವ್ರು. ನಮ್ಮ ಭಾರತ ಸಂವಿಧಾನ ಹಿಂಗೈತಿ, ಈ ರೀತಿ ಅಳವಡಿಸಿಕೊಳ್ಳತ್ತೀವಿ, ಅದರ ರೂಪರೇಷೆಗಳನ್ನ ಹೇಳ್ತಾರ, ಧ್ಯೇಯ ಉದ್ದೇಶಗಳನ್ನ ಹೇಳ್ತಾರ, ಸಂವಿಧಾನದ ಪ್ರಿನ್ಸಿಪಲ್ಸ್ ಏನದಾವ ಅಂತ ಹೇಳ್ತಾರ, ತತ್ವಗಳು ಏನದಾವ ಅನ್ನೋದ್ರ ಬಗ್ಗೆ ಹೇಳ್ತಾರು. ಯಾರು? ಜವಾಹರ್ಲಾಲ್ ನೆಹರು ಅವರು. ಸೊ ದಿಸ್ ಇಸ್ ರಾಂಗ್. ಇಲ್ಲಿ ಕೇಳಿದ್ದೇನು? ಕರಡು ಸಮಿತಿ. ನೆಕ್ಸ್ಟ್ ಅಂಬೇಡ್ಕರ್ ಐತಿ, ಅಂಬೇಡ್ಕರ್ನ ಪೆಂಡಿಂಗ್ ಇಡೋಣ. ಅದನ್ನ ಬಿಟ್ಟು ಬೇರೆ ಬೇರೆ ಆಪ್ಷನ್ ನೋಡ್ರಿ. ರಾಜೇಂದ್ರ ಪ್ರಸಾದ್ ಅದರ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. ಇಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಯಾವುದೇ ರೀತಿಯಾದ ಬಹಳ ಮುಖ್ಯವಾದಂತ ಕಮಿಟಿಯ ಅಧ್ಯಕ್ಷತೆಯನ್ನು ಕೊಡ್ಲಿಲ್ಲ. ಅವ್ರಿಗೆ ಏನ್ ಮಾಡ್ಬಿಡ್ತಾರಂದ್ರ, ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷತೆ ಸ್ಥಾನವನ್ನ ಕೊಟ್ಬಿಡ್ತಾರ. ಇವ್ರಿಗೆ ಏನ್ ಮಾಡ್ಬಿಡ್ತಾರ? ಶಾಶ್ವತ ಅಧ್ಯಕ್ಷ ಸ್ಥಾನ. he is the permanent president of formation committee. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಮತ್ತು ಇನ್ನೊಂದು ವಿಶೇಷತೆ ರಾಜೇಂದ್ರ ಪ್ರಸಾದ್ ಅವರ ಬಗ್ಗೆ ಏನಂದ್ರ, ನಮ್ಮ ಭಾರತದ ಮೊದಲ ರಾಷ್ಟ್ರಪತಿ ಹಾಗೂ 2 ಬಾರಿಗೆ ಆಯ್ಕೆಯಾದಂತ ಏಕೈಕ ರಾಷ್ಟ್ರಪತಿ ಯಾರು? ಬಾಬು ರಾಜೇಂದ್ರ ಪ್ರಸಾದ್ ಹುಟ್ಟಿದ ದಿನವನ್ನ ಭಾರತದಲ್ಲಿ ಏನೆಂದು ಆಚರಣೆ ಮಾಡ್ತಾರಂತೇಳಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು. ಬಾಬು ರಾಜೇಂದ್ರ ಪ್ರಸಾದ್ ಅವರ ಹುಟ್ಟಿದ ದಿನವನ್ನ ಭಾರತದಲ್ಲಿ ಯಾವ ದಿನವನ್ನಾಗಿ ಆಚರಣೆ ಮಾಡ್ತಾರಂತೇಳಿ ಕಮೆಂಟ್ಸ್ ಮಾಡ್ತೀರಾ? ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಇದೆ ಆಪ್ಷನ್ ಡಿ, ಸರ್ದಾರ್ ವಲ್ಲಭಾಯಿ ಪಟೇಲ್. ಇವರ ಸ್ಟ್ಯಾಚ್ಯೂ ಇದೆ ಗುಜರಾತ್ ನಲ್ಲಿ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಐಕ್ಯತಾ ಮೂರ್ತಿ ಅಂತ ಕರೀತಾರೆ. ಅದಕ್ಕೆ ಏನಂತಾರ? ಐಕ್ಯತಾ ಮೂರ್ತಿ ಅಂತೇಳಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಸ್ಟ್ಯಾಚ್ಯೂ ಇದೆ.
ಅದನ್ನು ಕೂಡ ಯಾವ ನದಿಯ ದಂಡೆಯ ಮೇಲಿದೆ, ಯಾವ ನಗರದಲ್ಲಿದೆ, ಗುಜರಾತಿನ ಯಾವ ನಗರದಲ್ಲಿದೆ ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೂ ಕೂಡ ಭಾರತ ಸಂವಿಧಾನದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೂ ಕೂಡ ಏನ್ ಮಾಡ್ಯಾರ, ಭಾರತ ಸಂವಿಧಾನದಲ್ಲಿ ಒಂದು ಸಮಿತಿಯ ಅಧ್ಯಕ್ಷತೆಯನ್ನ ವಹಿಸಿದಾರ. ಆ ಸಮಿತಿ ಭಾರತ ಸಂವಿಧಾನದಲ್ಲೇ ಬಹಳ ಮುಖ್ಯವಾದಂತ ಸಮಿತಿ, ಭಾರತ ಸಂವಿಧಾನದಲ್ಲೇ ಬಹಳ ಮುಖ್ಯವಾದಂತ ಸಮಿತಿ ಕಮಿಟಿ ಆನ್ ಫಂಡಮೆಂಟಲ್ ರೈಟ್. ಕಮಿಟಿ ಆನ್ ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕುಗಳ ಮೇಲಿನ ಸಮಿತಿ. ಮೂಲಭೂತ ಹಕ್ಕುಗಳ ಮೇಲಿನ ಸಮಿತಿಯ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು? ಬಹಳಷ್ಟು ಕ್ವಶನ್ ಕೇಳಿದಂತ ಕ್ವಶನ್, ಬಹಳಷ್ಟು ಎಕ್ಸಾಮ್ ಕೇಳಿದಂತ ಕ್ವಶನ್ ಏನು, ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು? ಯಾಕಂದ್ರೆ ಕರಾಚಿ ಅಧಿವೇಶನ, INC ಅಂತಾರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಕರಾಚಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಈ ಕರಾಚಿ ಅಧಿವೇಶನದ ಅಧ್ಯಕ್ಷತೆಯಲ್ಲಿ ಏನಂತಾರ, ಮೂಲಭೂತ ಹಕ್ಕುಗಳ ಬಗ್ಗೆ ಪ್ರತಿಪಾದನೆಯನ್ನು ಮಾಡ್ತಾರೆ. ಅದರ ಅವಶ್ಯಕತೆ ಐತಿ, ಭಾರತ ಸಂವಿಧಾನದಕ್ಕೆ ಮೂಲಭೂತ ಹಕ್ಕುಗಳ ಅವಶ್ಯಕತೆ ಐತಿ ಅನ್ನುವಂತ ಅದರ ಕಾನ್ಸೆಪ್ಟ್ ಅನ್ನ ಫಸ್ಟ್ ಟೈಮ್ ಪರಿಕಲ್ಪನೆಯನ್ನ ನೀಡ್ತಾರ ಎಲ್ಲಿ? ಕರಾಚಿ ಅಧಿವೇಶನದಲ್ಲಿ. ಸೊ ಕರಾಚಿ ಅಧಿವೇಶನದಲ್ಲಿ ಪ್ರಥಮ ಬಾರಿಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡಿದಂತ ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಅದೇ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಭಾರತ ಸಂವಿಧಾನದಲ್ಲಿ ಸಂವಿಧಾನ ರಚನೆ ಮಾಡುವಂತ ಸಂದರ್ಭದಲ್ಲಿ ಅದರ ಅಧ್ಯಕ್ಷತೆಯನ್ನ ಯಾರಿಗೆ ಕೊಡ್ತಾರ? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರಿಗೆ ಕೊಡ್ತಾರ. ಇಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದಂತ ಸಂದರ್ಭದಲ್ಲಿ ಇವರಿಗೆ ಸಹಾಯಕವಾಗಿ ಒಂದು ಉಪಸಮಿತಿಯನ್ನ ರಚನೆ ಮಾಡ್ತಾರೆ. ಯಾವ್ದನ್ನ? ಮೂಲಭೂತ ಹಕ್ಕುಗಳ ಮೇಲಿನ ಉಪಸಮಿತಿ. ಇಲ್ಲಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ, ಏನ್ ಕಮೆಂಟ್ ಮಾಡ್ಬೇಕಪ್ಪ ಅಂದ್ರೆ, ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರು ಯಾರಾಗಿರೋದು? ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರು. ಹೂ ಇಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಕಮಿಟಿ? ಹೂ ಇಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಕಮಿಟಿ ಆನ್ ಫಂಡಮೆಂಟಲ್ ರೈಟ್ಸ್? ಕಮಿಟಿ ಆನ್ fundamental rights. Then go for the next question. The constitution, next question is the chairman of the drafting committee. Here also same question, drafting committee, that formation, that question is also same. Drafting committee chairman yaragidru? Leave this question, ee question bidri, yakandre same question already na discussion madini. Chairman of the drafting committee andara alli enandara drafting committee yavudakke sambandhapattide anta kera, both are same. Here Rajendra Prasad, Dr. B.R. Ambedkar, Jawaharlal Nehru, then Sardar Vallabhbhai Patel. This question is leave this question. Next, go for the next question. Here, note. This is very important. The total number of articles in the Indian Constitution originally means ಸಂವಿಧಾನ ಜಾರಿಗೆ ಬಂದಾಗ ಅಥವಾ ಮೂಲ ಭಾರತೀಯ ಸಂವಿಧಾನದಲ್ಲಿದ್ದ ಒಟ್ಟು ಆರ್ಟಿಕಲ್ಗಳ ಸಂಖ್ಯೆ ಕೇಳಾರ. ಒಟ್ಟು ಆರ್ಟಿಕಲ್ಗಳಂದ್ರೆ ವಿಧಿಗಳು. ಭಾರತ ಸಂವಿಧಾನ ಏನೇನು ಒಳಗೊಂಡಂದ್ರೆ, ಭಾರತ ಸಂವಿಧಾನದಲ್ಲಿ ನೋಡ್ರಿ ಭಾಗಗಳದಾವ, ಪಾರ್ಟ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರ, ಭಾಗಗಳದಾವ, ವಿಧಿಗಳದಾವ, ಆರ್ಟಿಕಲ್ಸ್ ಅಂತ ಕರೀತಾರ ಇಂಗ್ಲಿಷ್ನಾಗ. ದೆನ್ ಶೆಡ್ಯೂಲ್ಸ್ ಅಂತದಾವ, ಏನಂತದಾವ? ಅನುಸೂಚಿಗಳು. ಏನಂತದಾವ? ಅನುಸೂಚಿಗಳು. ಹಾಗಾದ್ರೆ ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂದದ ಅಂತೇಳಿ ಈಗಾಗಲೇ ತಿಳ್ಕೊಂಡ್ರಿ. ಯಾವಾಗ ಜಾರಿಗೆ ಬಂದೈತಿ? 1950 ಜನವರಿ 26ರಂದು ಭಾರತ ಸಂವಿಧಾನ ಏನೈತಿ ಜಾರಿಗೆ ಬಂದೈತಿ. ಜಾರಿಗೆ ಬಂದಂತ ಸಂದರ್ಭದಲ್ಲಿ ಭಾರತ ಮೂಲ ಸಂವಿಧಾನ ಅಂತ ಕರೀತಾರ. ಮೂಲ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಟ್ಟು ಭಾಗಗಳು ಎಷ್ಟಿದ್ದು? ಒಟ್ಟು ಭಾಗಗಳು ಮೂಲ ಸಂವಿಧಾನದಲ್ಲಿ 22 ಭಾಗಗಳಿದ್ದು. ಒಟ್ಟು ಭಾಗಗಳು ಎಷ್ಟಿದ್ದು? 22 ಭಾಗಗಳಿದ್ದು, 12 ಅನುಸೂಚಿಗಳಿದ್ದು. ಸಾರಿ, ಸಂವಿಧಾನ ಜಾರಿಗೆ ಬಂದಾಗ 8 ಅನುಸೂಚಿಗಳಿದ್ದು. ಈಗ ಪ್ರಸ್ತುತ 12 ಅನುಸೂಚಿಗಳು. ಪ್ರಸ್ತುತ ಏನಾಗ್ಯಾವ? 12 ಅನುಸೂಚಿಗಳಾಗ್ಯಾವ. ಮುಂದೆ ಬರ್ತಕ್ಕಂಥ ಟಾಪಿಕ್ಗಳಲ್ಲಿ ಅನುಸೂಚಿಗಳು ಯಾವನ್ನ ಆಡ್ ಮಾಡಿದಾರ, ಎಷ್ಟನೇ ತಿದ್ದುಪಡಿ ಮಾಡಿ ಆಡ್ ಮಾಡ್ಯಾರ, ಅನುಸೂಚಿಗಳು 8 ಹೆಂಗಾದು, ಪ್ರತಿಯೊಂದು ಅನುಸೂಚಿ ಯಾವ್ದ್ರ ಬಗ್ಗೆ ಹೇಳ್ತಂತ ವಿಶೇಷತೆ ಬಗ್ಗೆ ಮುಂದಿನ ಕ್ವಶನ್ಗಳಲ್ಲಿ ಅನುಸೂಚಿಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನಮ್ಮ ಕ್ವಶನ್ ಏನಿದೆಪ್ಪ ಅಂದ್ರ, ಮೂಲ ಸಂವಿಧಾನದಲ್ಲಿ ಇರ್ತಕ್ಕಂಥ ವಿಧಿಗಳು, ಆರ್ಟಿಕಲ್ಸ್, ಹೌ ಮೆನಿ ಆರ್ಟಿಕಲ್ಸ್ ಆರ್ ದೇರ್ ಇನ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರ್ತಕ್ಕಂಥ ವಿಧಿಗಳು ನೋಡ್ರಿ, 448, 470, 360 ಏನೋ ಒಂದು ಈ ರೀತಿ ಏನ್ ಮಾಡ್ತಾನ, ಡೆಸಿಮಲ್ಸ್ ಅನ್ನು ಕೊಡ್ತಾನ. ಮೂಲ ಸಂವಿಧಾನದಾಗ ಮೊದಲು ಏನಿದ್ದು ಅಂದ್ರ ಅರೌಂಡ್ 395 ಏನೋ ಇದ್ದು. ಈಗೆಲ್ಲ ಆಡ್ ಮಾಡ್ಯಾರ. ಈಗೂ ಏನಾಗಿಲ್ಲ, ಅಪ್ರಾಕ್ಸಿಮೇಟ್ ಆರ್ಟಿಕಲ್ಸ್ ಅನ್ನು ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಆರ್ಟಿಕಲ್ಸ್ ಗಳನ್ನ ಏನ್ ಮಾಡ್ತಾರ, ಸಬ್ ಆರ್ಟಿಕಲ್ಸ್ ಗಳನ್ನ ಆಡ್ ಮಾಡ್ಕೊಂತ ಹೋಗ್ತಾರ. ಸಬ್ ಆರ್ಟಿಕಲ್ಸ್ ಫಾರ್ ಎಕ್ಸಾಂಪಲ್ ನೋಡ್ರಿ, ಇತ್ತೀಚೆಗೆ ಹೊಸ ಆರ್ಟಿಕಲ್ 21ನೇ ವಿಧಿ, ಜೀವಿಸುವ ಹಕ್ಕು. 21ನೇ ವಿಧಿ ಏನಿತ್ತು? ಜೀವಿಸುವ ಹಕ್ಕು, ರೈಟ್ ಟು ಲಿವಿಂಗ್ ಅಂತ. ರೈಟ್ ಟು ಲಿವಿಂಗ್, ಜೀವಿಸುವ ಹಕ್ಕು ಇತ್ತು. ಅದಕ್ಕೆ ಇನ್ನೊಂದು ಆರ್ಟಿಕಲ್ ಅನ್ನು ಆಡ್ ಮಾಡ್ಯಾರ.
21A 21A ಅನ್ನ ಸೇರ್ಪಡೆ ಮಾಡ್ಯಾರ. ಅಂದ್ರ ರೈಟ್ ಟು ಎಜುಕೇಶನ್, ಶೈಕ್ಷಣಿಕ ಹಕ್ಕನ್ನ ಹೊಸ ಹಕ್ಕನ್ನಾಗಿ ಆಡ್ ಮಾಡ್ಯಾರ. ಅಂದ್ರ 6ರಿಂದ 14 ವರ್ಷದ ಮಕ್ಕಳಿಗೆ ಏನ್ ಮಾಡುದು, ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡ್ಬೇಕು. ಕಡ್ಡಾಯವಾಗಿ ಶಿಕ್ಷಣ ಕೊಡೋದು ಕೂಡ ಏನ್ ಮಾಡ್ಯಾರ, ಅದನ್ನ ಮೂಲಭೂತ ಹಕ್ಕನ್ನಾಗಿ ಅಳವಡಿಸಿಕೊಂಡಾರ. ಈ ರೀತಿ ಪ್ರತಿಯೊಂದು ಕೆಲವೊಂದು ಆರ್ಟಿಕಲ್ಗಳಲ್ಲಿ ಏನ್ ಮಾಡ್ಯಾರ, ಸಬ್ ಆರ್ಟಿಕಲ್ಸ್ ಗಳನ್ನ ಯಾಡ್ ಮಾಡ್ಯಾರ. ಸೊ ಪ್ರಸ್ತುತ ಇರ್ತಕ್ಕಂತ ಒಟ್ಟು ವಿಧಿಗಳ ಸಂಖ್ಯೆ ಏನಾದರೂ ಕ್ವಶನ್ ಮುಂದಿನ ದಿನಮಾನಗಳಲ್ಲಿ ಕೇಳ 450+ ಇರ್ಬೇಕು. 450ಕ್ಕೂ ಅಧಿಕ. ಆಪ್ಷನ್ ಸರ ಪ್ಲಸ್ ಮೈನಸ್ ಅಂತ ಕೊಟ್ಟಿರಂಗಿಲ್ರಿ, ಹೆಂಗ್ರಿ ಅಂತೇಳಿ. ನಾವು 450ಕ್ಕಿಂತ ಅಧಿಕವಾದಂತ ಯಾವ್ದಾದ್ರು ಒಂದ ಡೆಸಿಮಲ್ ಅನ್ನ ಕೊಟ್ಟಿರ್ತಾನ, ದಟ್ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? ಇಟ್ ಮೀನ್ಸ್ ನೋಡ್ರಿ, ಮೂಲ ಸಂವಿಧಾನದಾಗ 395 ಆರ್ಟಿಕಲ್ಗಳಿದ್ದು ಅಂತ ಬರ್ತಾ ಬರ್ತಾ ಏನ್ ಮಾಡ್ಯಾರ, ಅಮೆಂಡ್ಮೆಂಟ್ ಮಾಡ್ಯಾರ. ಸಂವಿಧಾನಕ್ಕೆ ತಿದ್ದುಪಡಿಯನ್ನ ತರುವ ಮುಖಾಂತರ ಏನ್ ಮಾಡ್ಯಾರ, ಆರ್ಟಿಕಲ್ಸ್ ಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ಯಾರ. ಸೊ ಪ್ರಸ್ತುತ ಇರ್ತಕ್ಕಂಥ ಆರ್ಟಿಕಲ್ ಎಷ್ಟು ಅದಾವ, 450ಕ್ಕೂ ಅಧಿಕ ಆರ್ಟಿಕಲ್ಸ್ ಅದಾವ. ಎಕ್ಸಾಂಪಲ್ ಹೇಳಿನಿ, 21 ವಿಧಿ ಇತ್ತು, ಅದಕ್ಕೆ 21A ಅನ್ನ ಸೇರ್ಪಡೆ ಮಾಡ್ಯಾರ. ಹೌದಾ? 48 ವಿಧಿ ಇತ್ತು, ಅದಕ್ಕೆ 48A ವಿಧಿಯನ್ನ ಸೇರ್ಪಡೆ ಮಾಡ್ಯಾರ. 43ನೇ ವಿಧಿ ಇತ್ತು, 43A, 43B ಕೂಡ ಇದೆ. ಸಹಕಾರ ಸಂಘಗಳ ಸ್ಥಾಪನೆ ಬಗ್ಗೆ ಹೇಳ್ತತಿ. ಹೌದಾ? ಕಾರ್ಮಿಕರಿಗೆ ಏನ್ ಮಾಡುದು, ಕಾರ್ಮಿಕರಿಗೆ ಅಂದ್ರೆ ಫ್ಯಾಕ್ಟರಿಗಳಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಸದಸ್ಯತ್ವವನ್ನು ಕೊಡ್ಬೇಕು. ಅದಕ್ಕ ಕಾರ್ಮಿಕ ಸಂಘಗಳಲ್ಲಿ, ಅಲ್ಲಿ ಒಂದು ಕಾರ್ಮಿಕ ಇಲಾಖೆಯಲ್ಲಿ ಸಂಘಗಳನ್ನ ಮಾಡ್ತಾರೆ. ಕಾರ್ಮಿಕ ಸಂಘದಲ್ಲಿ ಅವ್ರಿಗೂ ಕೂಡ ಸದಸ್ಯತ್ವವನ್ನು ಕೊಡುವುದರಿಂದ ಏನಾಕತಿ, ಅವರ ಕುಂದು ಕೊರತೆಗಳನ್ನ ನಿವಾರಣೆ ಮಾಡ್ಕೋದು. ಈ ರೀತಿ ಮೂಲಭೂತ ಹಕ್ಕು ವಿಧಿಗಳು, ಮೂಲ ವಿಧಿಗಳನ್ನ ಏನ್ ಮಾಡ್ಯಾರ, ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಂತ ಹೋಗ್ಯಾರ. ಸೊ ಪ್ರಸ್ತುತ ಇರ್ತಕ್ಕಂಥ ವಿಧಿಗಳಿಗೆ 450ಕ್ಕೂ ಅಧಿಕವಾದ ಪ್ರಸ್ತುತ ಇರ್ತಕ್ಕಂಥ ವಿಧಿಗಳದಾವ. ದೆನ್ ನೆಕ್ಸ್ಟ್ ಕ್ವಶನ್ ಹಿಯರ್, ನೆಕ್ಸ್ಟ್ ಕ್ವಶನ್ ಇಲ್ಲೇ ಕ್ವಶನ್ ಬಂದ್ಬಿಟ್ಟದೆ, ಏನು, ಭಾಗಗಳ ಬಗ್ಗೆ. ಭಾಗಗಳ ಬಗ್ಗೆ, ಹೌ ಮೆನಿ ಪಾರ್ಟ್ಸ್ ಆರ್ ದೇರ್ ಇನ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್? ಹೌ ಮೆನಿ ಪಾರ್ಟ್ಸ್ ಆರ್ ದೇರ್ ಇನ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್? ಈಗಾಗಲೇ ಡಿಸ್ಕಷನ್ ಮಾಡೀನಿ. ಈಗಾಗಲೇ ವಿಧಿಗಳು ಹೇಳುವಾಗ ಭಾಗಗಳ ಬಗ್ಗೆನೂ ಡಿಸ್ಕಷನ್ ಮಾಡೀನಿ. ಹಾಗಾದ್ರೆ ಎಷ್ಟು ಭಾಗಗಳದಾವ ಅಂದಂಗಾಯ್ತು? 22 ಭಾಗಗಳದಾವ. ಹೌದಾ? 22 ಭಾಗಗಳದಾವ. ಪ್ರಸ್ತುತ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿವೆ ಅಂತ ಕ್ವಶನ್ ಕೇಳಿದ್ರೆ 25. ಪ್ರಸ್ತುತ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿವೆ ಅಂತ ಕೇಳಿದ್ರೆ 25. ಹಾಗಾದ್ರೆ ಹೊಸ ಭಾಗಗಳನ್ನ ಯಾವನು ಸೇರ್ಪಡೆ ಮಾಡ್ಯಾರೇನ್ರಿ? ಹೊಸ ಭಾಗಗಳನ್ನ ಯಾವನು ಸೇರ್ಪಡೆ ಮಾಡ್ಯಾರ? ನಾನು 2 ಎಕ್ಸಾಂಪಲ್ ಕೊಡ್ತೀನಿ, ಹೊಸ ಭಾಗಗಳು ಯಾವ ಸೇರ್ಪಡೆ ಮಾಡ್ಯಾವ ಅಂತೇಳಿ. ನೀವು ಮುಂದಿನ ಭಾಗಗಳು ಯಾವ ಸೇರ್ಪಡೆ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ತಿಳಿಸಿ. ಇಲ್ಲಿ ನೋಡ್ರಿ, 4ನೇ ಭಾಗ, ಸಂವಿಧಾನದ 4ನೇ ಭಾಗ, DPSP ಅಂತ ಕರೀತಾರೆ. DPSP ಶಾರ್ಟ್ ಫಾರ್ಮ್, DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. 4ನೇ ಭಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತಿತ್ತು. 4A, ಇದಕ್ಕೊಂದು ಹೊಸ ಭಾಗವನ್ನ ಸೇರ್ಪಡೆ ಮಾಡ್ತಾರ. 4A ಭಾಗವನ್ನ ಸೇರ್ಪಡೆ ಮಾಡ್ತಾರ. ಯಾರು? ಪ್ರಧಾನಿಯಾದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು, ಪ್ರಧಾನಿಯಾಗಿರತಕ್ಕ ಮಾಜಿ ಪ್ರಧಾನಿ, ಈಗಿನ ಪ್ರಧಾನಿ ಅಂದಿದ್ದಾರೆ. ಮತ್ತೆ 1976 42ನೇ ತಿದ್ದುಪಡಿ, 1972 42ನೇ ತಿದ್ದುಪಡಿ. ಅಲ್ಲಿ ಒಂದು ಕಮಿಟಿಯನ್ನ ರಚನೆ ಮಾಡ್ತಾರ. ಅಲ್ಲಿ ಏನ್ ಮಾಡ್ತಾರ, ಒಂದು ಹೊಸ ಸಮಿತಿಯನ್ನ ರಚನೆ ಮಾಡ್ತಾರ, ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಆ ಸಮಿತಿಯ ಶಿಫಾರಸಿನ ಮೇರೆಗೆ 4ನೇ ಭಾಗಕ್ಕೆ ಉಪ ಭಾಗವನ್ನ ಸೇರ್ಪಡೆ ಮಾಡ್ತಾರ. ದಟ್ ಈಸ್ 4A. ಎದರ ಬಗ್ಗೆ ಹೇಳ್ತತಿ? ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳ್ತತಿ. ಅಂದ್ರ ಭಾರತೀಯ ನಾಗರಿಕರ ಕರ್ತವ್ಯಗಳು ಏನದಾವು, ಭಾರತೀಯ ನಾಗರಿಕರ ಕರ್ತವ್ಯಗಳು ಏನದಾವ ಅದ್ರ ಬಗ್ಗೆ ಮೂಲಭೂತ ಕರ್ತವ್ಯಗಳು ಹೇಳ್ತತಿ. ಈ ರೀತಿ ಇನ್ನೊಂದು ಭಾಗವನ್ನ ಸೇರ್ಪಡೆ ಮಾಡ್ತಾರ, 73ನೇ ತಿದ್ದುಪಡಿ. 73ನೇ ತಿದ್ದುಪಡಿ 9ನೇ ಭಾಗ. 73ನೇ ತಿದ್ದುಪಡಿ ಮಾಡುವ ಮುಖಾಂತರ 9ನೇ ಭಾಗ. ನೆಕ್ಸ್ಟ್ 9A ಭಾಗವನ್ನ ಸೇರ್ಪಡೆ ಮಾಡ್ತಾರ. ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ 9B ಭಾಗವನ್ನ ಸೇರ್ಪಡೆ ಮಾಡ್ತಾರ. 9ನೇ ವಿಧಿ 9ನೇ ಭಾಗ ಪಂಚಾಯತ್ ರಾಜ್ ವ್ಯವಸ್ಥೆ. 9A ನಗರಸಭೆಗಳ ಬಗ್ಗೆ. 9Bನು ಸೇರ್ಪಡೆ ಮಾಡ್ತಾರ. 9B ವಿಧಿ ಭಾಗವನ್ನು ಕೂಡ ಸೇರ್ಪಡೆ ಮಾಡ್ತಾರ. ಅದರ ಬಗ್ಗೆ ಕೋಆಪರೇಟಿವ್ ಸೊಸೈಟೀಸ್, ಸಹಕಾರ ಸಂಘಗಳ ಬಗ್ಗೆ. ಈ ರೀತಿ ಮೂಲ ಸಂವಿಧಾನದಾಗ 22 ಪ್ರಸ್ತುತ ಸಂವಿಧಾನದಲ್ಲಿ ಏನಾಗ್ಯಾವ? ಪ್ರಸ್ತುತ ಸಂವಿಧಾನದಲ್ಲಿ ಏನಾಗ್ಯಾವ? 25 ಭಾಗಗಳದಾವ. ಈ ರೀತಿ ಭಾಗಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ಯಾರ. ಇನ್ನೊಂದು ಬಹಳ ಇಂಪಾರ್ಟೆಂಟ್, 14ನೇ ಭಾಗಕ್ಕೆ ಒಂದು ಉಪ ಭಾಗವನ್ನ, ಸಬ್ ಪಾರ್ಟ್ ಅನ್ನ ಸೇರ್ಪಡೆ ಮಾಡ್ಯಾರ. ಯಾವಾಗ ಸೇರ್ಪಡೆ ಮಾಡ್ಯಾರ, ಯಾವುದ್ರ ಬಗ್ಗೆ ಹೇಳ್ತದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.
ಯಾವ ಭಾಗಕ್ಕೆ? 14ನೇ ಭಾಗಕ್ಕೆ ಉಪಭಾಗವನ್ನ ಸೇರ್ಪಡೆ ಮಾಡ್ಯಾರ. ಯಾವಾಗ ಸೇರ್ಪಡೆ ಮಾಡ್ಯಾರ? ಯಾವುದರ ಬಗ್ಗೆ ಹೇಳ್ತತಿ 14ನೇ ಭಾಗಕ್ಕೆ? ನೆಕ್ಸ್ಟ್ ಕ್ವಶನ್. ದೆನ್ ಹಿಯರ್ ನೋಡ್ರಿ, ಭಾಗಗಳ ಬಗ್ಗೆನೇ ಇನ್ನೊಂದು ಕ್ವಶನ್ ಇದೆ. ನಾನು ವೆರಿ ಬೇಸಿಕ್ ಆಗಿ ಹೇಳ್ತಾ ಇದೀನಿ. ಮೊದಲನೇ ಕ್ಲಾಸ್ ಫಸ್ಟ್ ಯಾವಾಗಲೂ ಏನ್ ಮಾಡಿದೀನಿ, ಬೇಸಿಕ್ ಕ್ವಶನ್ಸ್ ತೆಗೆದುಕೊಂಡು ಬಂದಿದ್ದೀನಿ. ಭಾಗಗಳಾಗಿರ್ಬೋದು, ವಿಧಿಗಳಾಗಿರ್ಬೋದು, ಅನುಸೂಚಿಗಳಾಗಿರ್ಬೋದು, ಇವುಗಳ ಮೇಲೆ ಯಾವಾಗಲೂ ಕ್ವಶನ್ಸ್ ಇರ್ತತಿ. ಸೊ ಬೇಸಿಕಲಿ ಒಂದು ಫಂಡಮೆಂಟಲ್ಸ್ ರೈಟ್ಸ್ ಬಗ್ಗೆ ಆಗಿರ್ಬೋದು, DPSP ಬಗ್ಗೆ ಆಗಿರ್ಬೋದು, ಅಥವಾ ಕೇಂದ್ರ ಸರ್ಕಾರದ ಬಗ್ಗೆ ಆಗಿರ್ಬೋದು, ಯಾವ ಭಾಗದಾಗ ಐತಿ, ಯಾವ ವಿಧಿಗಳು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾವ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಹಿಯರ್ ಆರ್ಟಿಕಲ್ ಏನ್ ಕೇಳ, ಪಾರ್ಟ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಆರ್ ಮೆನ್ಷನ್ಡ್ ಇನ್ ವಿಚ್ ಪಾರ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಮೂಲಭೂತ ಹಕ್ಕುಗಳನ್ನು ಯಾವ ಭಾಗದಲ್ಲಿ ಉಲ್ಲೇಖಿಸಲಾಗಿದೆ? ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5. ಆಪ್ಷನ್ ಅಲ್ಲಿ ಏನಿದೆ? ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5. ಸಿಯರ್ ನಾನು 22 ಭಾಗಗಳ ಬಗ್ಗೆ ಡಿಸ್ಕಷನ್ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಒಂದೇ ಕ್ವಶನ್ ಎಂಟೈರ್ ಸಂವಿಧಾನನೇ ಡಿಸ್ಕಷನ್ ಮಾಡಿದಂಗೆ. ಇಲ್ಲಿ ಇರ್ತಕ್ಕಂಥ ಭಾಗಗಳ ಬಗ್ಗೆ ಅಷ್ಟೇ ಡಿಸ್ಕಷನ್ ಮಾಡ್ತೀನಿ. ಅಂದ್ರೆ ಆಪ್ಷನ್ ನೋಡಿದ್ರೆ ಕೂಡಲೇ ಎಲಿಮಿನೇಟ್ ಮಾಡಕ್ ಗೊತ್ತಾಗಿರ್ಬೇಕು. 22 ಭಾಗನಾಗಂತೂ 4 ಆಪ್ಷನ್ ಇಡ್ಲೇಬೇಕಾ? ಭಾಗಗಳೊಳಗೆ ಕೇರ್ 22 ಭಾಗದಾಗ 4 ಆಪ್ಷನ್ ಅಂತೂ ಇರ್ಲೇಬೇಕಾ? ಎಲಿಮಿನೇಷನ್ ಮೆಥಡ್ ಬಹಳ ಇಂಪಾರ್ಟೆಂಟ್. ಒಂದು ಯಾವುದೇ ಒಂದು ಕ್ವಶನ್ ಅನ್ನ ಎಲಿಮಿನೇಷನ್ ಮೆಥಡ್, ಇಟ್ ಮೀನ್ಸ್ 4 ಆಪ್ಷನ್ ಅಲ್ಲಿ 2 ಆಪ್ಷನ್ಗಳು ಹೆಂಗಿರ್ತಾವ ಅಂದ್ರೆ ದೋಸ್ ಆರ್ ನಾಟ್ ರಿಲೇಟೆಡ್ ಟು ದಟ್ ಕ್ವಶನ್. ಆ ಕ್ವಶನ್ಗೆ ಸಂಬಂಧನೇ ಇರಂಗಿಲ್ಲ, ಆದ್ರೂ ಕೂಡ ಕ್ವಶನ್ ಕೇಳ್ತಾನೆ. ಯಾಕಂದ್ರೆ ಓದಿದಂತ ಮನುಷ್ಯ ಗೊತ್ತಿರ್ತದ. ಆದ್ರೆ ಮನುಷ್ಯ ಓದಿರ್ತಾನ, ಅವ್ನಿಗೆ ಹೆಂಗ್ ಅನ್ಸತಿ, ದಿಸ್ ಇಸ್ ನಾಟ್ ರಿಲೇಟೆಡ್ ಟು ದಿಸ್ ಪಾರ್ಟ್, ಈ ಭಾಗಕ್ಕೆ ಸಂಬಂಧನೇ ಇಲ್ಲ ಈ ಕ್ವಶನ್ ಅಂತ ಹೇಳಿ ಮಾಡ್ತಾನೆ, ಡೈರೆಕ್ಟ್ ಆಗಿ ಹೊಡೆದಾಕನೆ. ಯಾವಾಗ? ಓದಿದಂತ ಮನುಷ್ಯ. ನಾರ್ಮಲ್ ಆಗಿ ಆವರೇಜ್ ಮನುಷ್ಯ ಏನ್ ಮಾಡ್ತಾನೆ, ಮತ್ 4 ಆಪ್ಷನ್ ಬಗ್ಗೆ ಚಿಂತೆ ಮಾಡಕ್ ಮುಂದಿರ್ತಾನ. ಮತ್ ಪೂರ್ತಿ ದನಕಾಯಿ ಮನುಷ್ಯ ಏನ್ ಮಾಡ್ತಾನೆ, ಯಾವ್ದಾರ ಒಂದು ಹೊಡೆದಾಕ್ ಬರ್ತಾನ. ಆಯ್ತ? ಇಲ್ಲಿ ನೋಡ್ರಿ, ಎರಡನೇ ಭಾಗ ಸಿಟಿಜನ್ಶಿಪ್ ಬಗ್ಗೆ ಹೇಳ್ತದ. ಪೌರತ್ವ ಅಂತಾರ. ಸಿಟಿಜನ್ಶಿಪ್ ಅಂದ್ರೆ ಏನ? ಸಿಟಿಜನ್ಶಿಪ್ ಅನ್ನ ಹೆಂಗ್ ಪಡ್ಕೋತಾರ, ಸಿಟಿಜನ್ಶಿಪ್ ಅನ್ನ ಹೆಂಗ್ ಕಳ್ಕೋತಾರ, ಸಿಟಿಜನ್ಶಿಪ್ ಕಾಯ್ದೆಗಳು ಯಾವ್ದಾವು, ಭಾರತದ ಸಿಟಿಜನ್ಶಿಪ್ ಕಾಯ್ದೆಗಳು, ಪೌರತ್ವ ಕಾಯ್ದೆ ಯಾವಾಗ ಜಾರಿ ಮಾಡತಿ, ಏನ್ ಹೇಳ್ತದೆ ಅನ್ನೋದ್ರ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಮಾತಾಡೋಣ. ಬರೀ ಇಲ್ಲಿ ನಮಗ್ ಬೇಕಾಗಿದ್ದೇನ ಆ ಪಾರ್ಟ್ ಎದಕ್ಕೆ ಸಂಬಂಧಪಟ್ಟತಿ, ಏನ್ ಹೇಳ್ತತಿ. ದೆನ್ ಪಾರ್ಟ್ 3 ರಿಗಾರ್ಡಿಂಗ್ ಹಿಯರ್ ಇಸ್ ಆನ್ಸರ್. ಪಾರ್ಟ್ 3 ಏನಾಗ್ತತಿ? ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತತಿ. ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್. ದೆನ್ ಪಾರ್ಟ್ 4, ಪ್ರೀವಿಯಸ್ ಕ್ವಶನ್ ದಾಗ ಪಾರ್ಟ್ 4 ಬಗ್ಗೆ ಹೇಳಿದೀನಿ. ಪ್ರೀವಿಯಸ್ ಕ್ವಶನ್ ದಾಗ ಪಾರ್ಟ್ 4 ಏನ್ ಹೇಳ್ತದೆ ಅಂತ ಹೇಳಿದ್ನಿ? ಡಿಪಿಎಸ್ಪಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ಸ್. ಪ್ರೀವಿಯಸ್ ಕ್ವಶನ್ ಅನ್ನೇ ತಗೊಂಡಿನಿ DPSP ಬಗ್ಗೆ. ಅದಕ್ಕೆ ಏನ್ ಮಾಡ್ಯಾರ, ಇನ್ನೊಂದು ಸಬ್ ಪಾರ್ಟ್ ಅನ್ನ ಸೇರ್ಪಡೆ ಮಾಡ್ಯಾರ ಅಂತ ಹೇಳಿದೀನಿ. ಅದೇನ್ ಹೇಳ್ತತಿ? ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳ್ತತಿ. ಆಮೇಲೆ ಸಮಿತಿ ರಚನೆ ಮಾಡ್ಯಾರ, ಯಾರ ಪ್ರಧಾನಿ ಆಗಿದ್ರು ಅನ್ನೋದ್ರ ಬಗ್ಗೆನೂ ಮಾತಾಡಿವಿ. ದೆನ್ ಪಾರ್ಟ್ 5 ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಭಾರತ ಸಂವಿಧಾನದ 5ನೇ ಭಾಗ ಬಹಳ ಇಂಪಾರ್ಟೆಂಟ್. ಎದ್ರ ಬಗ್ಗೆ ಹೇಳ್ತತಿ? ಕೇಂದ್ರ ಸರ್ಕಾರ ಏನೇನು ಒಳಗೊಂಡೈತಿ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ, ಸಂಸತ್ ಅಂದ್ರೇನ, ಸಂಸತ್ ಏನೇನು ಒಳಗೊಂಡತಿ, ಲೋಕಸಭೆ, ರಾಜ್ಯಸಭೆ, ಸಂಸತ್ತಿನ ಸಮಿತಿಗಳು, ಸಂಸತ್ತಿನ ಕಮಿಟಿಗಳದಾವಂತ, ಆಮೇಲೆ ಸಂಸತ್ತಿನ ಕಾರ್ಯಗಳು ಏನೇನ್ ಕೆಲಸ ಮಾಡ್ತತಿ, ಸಾಮಾನ್ಯ ಮಸೂದೆ ಅಂದ್ರೇನ, ಹಣಕಾಸಿನ ಮಸೂದೆ ಅಂದ್ರೇನ, ಹೆಂಗ್ ಪಾಸ್ ಮಾಡ್ತಾರೆ, ಎಲ್ಲ ಕೇಂದ್ರ ಸರ್ಕಾರದಾಗೈತಿ. ಬಹಳ ದೊಡ್ಡ ಟಾಪಿಕ್, ಬಟ್ ಬಹಳ ಇಂಪಾರ್ಟೆಂಟ್ ಪಾರ್ಟ್ ಇನ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಅಂತ ಪಾರ್ಟ್. ಯಾವುದು? 5ನೇ ಭಾಗ. ನೆಕ್ಸ್ಟ್ ಕ್ವಶನ್. ಹಿಯರ್ ಆಲ್ಸೋ ಸೇಮ್ DPSP ಬಗ್ಗೆ ಕ್ವಶನ್ ಇದೆ. DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ಸ್. ನೋಡ್ರಿ, ಆಲ್ರೆಡಿ ಪಾರ್ಟ್ 3 ಬಗ್ಗೆ ಡಿಸ್ಕಷನ್ ಮಾಡೇವಿ. ಪಾರ್ಟ್ 3 ಏನ್ ಹೇಳತಿ? ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳತಿ. ಪಾರ್ಟ್ 4 ಏನ್ ಹೇಳತಿ? ಸೇಮ್ DPSP. ಪಾರ್ಟ್ 5 ಇಲ್ಲಿ ನೋಡ್ರಿ ಇನ್ನೊಂದು ಎಕ್ಸ್ಟ್ರಾ ಬಂದತಿ. ಪಾರ್ಟ್ 5 ಕೇಂದ್ರ ಸರ್ಕಾರದ ಬಗ್ಗೆ ಹೇಳಿದ್ರ, ಪಾರ್ಟ್ 6 ಏನ್ ಹೇಳತಿ? ರಾಜ್ಯ ಸರ್ಕಾರದ ಬಗ್ಗೆ ಹೇಳ್ತತಿ. ಸೊ ಬೋತ್ ಆರ್ ಸಿಮಿಲರ್. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬೋತ್ ಆರ್ ಸಿಮಿಲರ್. ಸೊ ನೆಕ್ಸ್ಟ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಪ್ರಸ್ತಾವನೆ, ಪ್ರಿಯಂಬಲ್ ಅಂತ ಬರ್ತದೆ. ಪ್ರಿಯಂಬಲ್. ಭಾರತ ಸಂವಿಧಾನಕ್ಕೆ ಪ್ರಸ್ತಾವನೆಯನ್ನು ಯಾವಾಗ ಸೇರಿಸಲಾಯಿತು? ವಿಚ್ ವರ್ಡ್ ವಾಸ್ ಆಡೆಡ್ ಟು ದಿ ಪ್ರಿಯಂಬಲ್ಗೆ ಯಾವ ಶಬ್ದವನ್ನ ಏನ್ ಮಾಡೈತಿ? ಪ್ರಿಯಂಬಲ್ಗೆ 1976 42ನೇ ತಿದ್ದುಪಡಿ ಮಾಡುವ ಮುಖಾಂತರ ಭಾರತ ಸಂವಿಧಾನಕ್ಕೆ
ಯಾವ ಶಬ್ದವನ್ನು ಅಳವಡಿಸಿಕೊಳ್ಳಲಾಯಿತು ಅಂತ ಕ್ವಶನ್ ಕೇಳ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರೆ ಭಾರತ ಸಂವಿಧಾನಕ್ಕೆ ಇಲ್ಲಿವರೆಗೂ ಎಷ್ಟು ಬಾರಿ ತಿದ್ದುಪಡಿ ಮಾಡ್ಯಾರ ಅಂದ್ರ ಕೇವಲ ಒಂದು ಬಾರಿ ತಿದ್ದುಪಡಿ ಮಾಡ್ಯಾರ. ಅದು 1976 42ನೇ ತಿದ್ದುಪಡಿ. ನೋಡ್ರಿ, ಡೆಮಾಕ್ರೆಟಿಕ್, ಸೋಷಿಯಲಿಸ್ಟ್, ರಿಪಬ್ಲಿಕ್, ದೆನ್ ಫೆಡರಲ್. ಡೆಮಾಕ್ರೆಟಿಕ್ ಎಂಬ ಶಬ್ದ ಮೂಲ ಪ್ರಿಯಂಬಲ್ ಆಗಿತ್ತು. ಡೆಮಾಕ್ರೆಟಿಕ್ ಎಂಬ ಶಬ್ದ ಏನಿತ್ತು? ಮೂಲ ಪ್ರಿಯಂಬಲ್. ಪ್ರಜಾಪ್ರಭುತ್ವ. ನಮ್ಮ ಭಾರತವನ್ನು ಏನಂತ ಕರೀತಾರ? ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರೀತಾರ. ದೆನ್ ರಿಪಬ್ಲಿಕ್ ಮೀನ್ಸ್ ಗಣತಂತ್ರ ವ್ಯವಸ್ಥೆ. ಗಣತಂತ್ರ ವ್ಯವಸ್ಥೆ ಎಂಬ ಶಬ್ದದ ಅರ್ಥ ಅಂದ್ರೆ ಏನಂದ್ರ ಭಾರತದ ಮುಖ್ಯಸ್ಥನನ್ನ, ರಾಷ್ಟ್ರದ ಮುಖ್ಯಸ್ಥನನ್ನ ಪರೋಕ್ಷವಾಗಿ ಜನರೇ ಆರಿಸ್ತಾರ. ಅದರ ಅರ್ಥೇನ? ಭಾರತದ ಮುಖ್ಯಸ್ಥತ್ವ, ಭಾರತದ ರಾಷ್ಟ್ರಪತಿಯವರನ್ನ ಯಾರು ಆರಿಸ್ತಾರ? ಪರೋಕ್ಷವಾಗಿ, ಇಂಡೈರೆಕ್ಟ್ ಆಗಿ ಯಾರು ಆರಿಸ್ತಾರ? ನಾವೇ ಮೀನ್ಸ್ ಪ್ರಜೆಗಳು ಆಯ್ಕೆ ಮಾಡ್ತಾರ. ಸೊ ದಟ್ ಮೀನಿಂಗ್ ಇಸ್ ಪರೋಕ್ಷ. ದೆನ್ ಸಂಸದೀಯ ಮಾದರಿಯ ಸರ್ಕಾರ. ಭಾರತ ಎಂತ ಸರ್ಕಾರ? ಫೆಡರಲ್ ಸಿಸ್ಟಮ್. ಇಂಡಿಯಾ ಹ್ಯಾಸ್ ಎ ಫೆಡರಲ್ ಸಿಸ್ಟಮ್. ಇದು ಕೂಡ ಮೂಲ ಸಂವಿಧಾನದಾಗ ಮೂಲ ಪ್ರಿಯಂಬಲ್ದಾಗ ಐತಿ. ಫೆಡರಲ್ ಸಿಸ್ಟಮ್ ಅಂದ್ರೆ ನಮ್ಮ ಭಾರತದಾಗ ಸಂಸತ್ ಐತಿ. ಸಂಸತ್ತಿನ ಮೇಲ್ಮನೆ ಐತಿ, ಕೆಳಮನೆ ಐತಿ, ಲೋಕಸಭೆ ಮತ್ತು ರಾಜ್ಯಸಭೆ. ಇದನ್ನೇನ್ ಮಾಡಿಲ್ಲ ಅವ 42ನೇ ತಿದ್ದುಪಡಿ ಮಾಡಿ ಅಳವಡಿಸಿಕೊಂಡಿಲ್ಲ. ಯಾಕಂದ್ರೆ ಮೂಲ ಸಂವಿಧಾನ ಸಂಸದೀಯ ಪದ್ಧತಿ. ನಮ್ಮ ಭಾರತದ ಒಂದು ಸಂವಿಧಾನದ ಲಕ್ಷಣ ಫೆಡರಲ್ ಸಿಸ್ಟಮ್. ಸೊ ಇಲ್ಲಿ 3 ವರ್ಡ್ ಅನ್ನು ಸೇರಿಸ್ತಾರೆ. ಅದ್ರಾಗ ಒಂದು ವರ್ಡ್ ಅನ್ನು ತಗೊಂಡ್ರೆ ಅದು ಸಮಾಜವಾದಿ, ಸೋಷಿಯಲಿಸ್ಟ್, ಸಮಾಜವಾದಿ. ಇನ್ನುಳಿದ 2 ವರ್ಡ್ಗಳನ್ನ 1976 42ನೇ ತಿದ್ದುಪಡಿಯೊಳಗೆ ಸೇರ್ಪಡೆ ಮಾಡ್ಯಾರಂತ ನಾನು ಹೇಳಿದೀನಿ. 3 ವರ್ಡ್ ಅಥವಾ 3 ಶಬ್ದಗಳನ್ನು ಸೇರ್ಪಡೆ ಮಾಡ್ಯಾರ. ಈ ಕ್ವಶನ್ದಾಗ ಒಂದೇ ಒಂದು ಶಬ್ದ ಐತಿ. ಇನ್ನುಳಿದ 3 ಶಬ್ದಗಳು ಯಾವ ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಎಸ್, ಡೆಮಾಕ್ರೆಟಿಕ್, ಸೋಷಿಯಲಿಸ್ಟ್, ರಿಪಬ್ಲಿಕ್, ಫೆಡರಲ್. ಪ್ರಜಾಪ್ರಭುತ್ವ, ಸೋಷಿಯಲಿಸ್ಟ್ ಅಂದ್ರೆ ಸಮಾಜವಾದಿ, ರಿಪಬ್ಲಿಕ್ ಅಂದ್ರೆ ಗಣತಂತ್ರ, ಫೆಡರಲ್ ಅಂದ್ರೆ ಸಂಸದೀಯ ಮಾದರಿಯ ಸರ್ಕಾರ. ಈ ರೀತಿ 3 ಶಬ್ದಗಳನ್ನ 1976 42ನೇ ತಿದ್ದುಪಡಿಯೊಳಗೆ ಸೇರ್ಸ್ಯಾರ. ಇಲ್ಲಿ ನಿಮ್ ಕ್ವಶನ್ ಏನ್ ಮಾಡ್ಯಾರ? ಒಂದೇ ಒಂದು ಶಬ್ದದ ಬಗ್ಗೆ ಕೇಳ್ಯಾರ. ಯಾವ ಶಬ್ದವನ್ನ ಅಥವಾ ಯಾವ ವರ್ಡ್ ಅನ್ನ ಭಾರತದ ಪ್ರಸ್ತಾವನೆಗೆ 1976 42ನೇ ತಿದ್ದುಪಡಿ ಮುಖಾಂತರ ಸೇರ್ಪಡೆ ಮಾಡಲಾಯಿತು ಅಂತ ಕ್ವಶನ್ ಕೇಳ್ಯಾರ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಸೇಮ್ ಕ್ವಶನ್ ನಾನು ಕೇಳಿದೀನಿ. ಕ್ವಶನ್ ನೀವು ರಿಪೀಟ್ ಮಾಡ್ಕೋರೋದನ್ನ. ನೆಕ್ಸ್ಟ್ ಈ ಕ್ವಶನ್ ತಗೋರಿ. ಭಾರತ ಸಂವಿಧಾನದಲ್ಲಿ ಅನುಸೂಚಿಗಳು ಅದಾವಂತ, ಶೆಡ್ಯೂಲ್ಸ್ ಅದಾವಂತ. ಹೌ ಮೆನಿ ಶೆಡ್ಯೂಲ್ಸ್ ಆರ್ ದೇರ್? ಈಗಾಗಲೇ ಡಿಸ್ಕಷನ್ ಮಾಡೀನಿ. ಮೂಲ ಸಂವಿಧಾನದಲ್ಲಿ ಎಷ್ಟಿದ್ದು, ಹಾಗಾದ್ರೆ ಭಾರತ ಸಂವಿಧಾನದಲ್ಲಿ ಮುಂದಿನ ದಿನಮಾನಗಳಲ್ಲಿ ಎಷ್ಟು ಅನುಸೂಚಿಗಳನ್ನ ಅಳವಡಿಸಿಕೊಂಡ್ರು ಅಂತೇಳಿ ಮೂಲ ಸಂವಿಧಾನ ಹೇಳುವಾಗ ಹೇಳಿನಿ. ಭಾಗಗಳು 22 ಇದ್ದು, ವಿಧಿಗಳು 395 ಇದ್ದು, ಅನುಸೂಚಿಗಳು ಎಷ್ಟಿದ್ದು ಅಂತ ಹೇಳಿದ್ನಿ? 8 ಅನುಸೂಚಿಗಳಿದ್ದು. ಪ್ರಸ್ತುತ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳದಾವ? ಇದನ್ನು ಕೂಡ ಡಿಸ್ಕಷನ್ ಮಾಡೀನಿ. ಪ್ರಸ್ತುತ ಸಂವಿಧಾನದಲ್ಲಿ ಎಷ್ಟದಾವ? 12 ಅನುಸೂಚಿಗಳದಾವ. ಕ್ವಶನ್ ಹಿಂಗೆ ಕೇಳ್ತಾರ, ಮೂಲ ಸಂವಿಧಾನದಾಗ ಎಷ್ಟಿದ್ದು, ಪ್ರಸ್ತುತ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿದ್ದು. ನೆಕ್ಸ್ಟ್ ಮೂಲಭೂತ, ದಿಸ್ ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೂಲಭೂತ ಕರ್ತವ್ಯಗಳನ್ನು ಯಾವ ತಿದ್ದುಪಡಿಯ ಮುಖಾಂತರ ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿ? ಮೂಲಭೂತ ಕರ್ತವ್ಯಗಳನ್ನು ನೋಡ್ರಿ. ಮೂಲ ಸಂವಿಧಾನದಾಗ ಮೂಲಭೂತ ಕರ್ತವ್ಯಗಳು ಇರಾಕಿಲ್ಲ. ಮೂಲ ಸಂವಿಧಾನದಾಗ ಏನ್ ಇರಾಕಿಲ್ಲ? ಮೂಲಭೂತ ಕರ್ತವ್ಯಗಳು ಇರಾಕಿಲ್ಲ. ನೋಡ್ರಿ, ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಇರಾಕಿಲ್ಲ ಅಂದ್ರ ಭಾಗಗಳು ಎಷ್ಟಿದ್ದು ಅಂತ ಹೇಳಿತ್ತು? 22 ಭಾಗಗಳಿದ್ದು. ಎಷ್ಟಿದ್ದು? 22 ಭಾಗಗಳಿದ್ದು. 1976 42ನೇ ತಿದ್ದುಪಡಿ, 42nd ಅಮೆಂಡ್ಮೆಂಟ್ ಆಕ್ಟ್ ಇನ್ 1976. ಯಾರು ಪ್ರಧಾನಿಯಾಗಿದ್ರು ಅಂತ ಹೇಳಿದ್ನಿ? ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ 1976ರ 42ನೇ ತಿದ್ದುಪಡಿ. ಒಂದು ಕಮಿಟಿಯನ್ನ ರಚನೆ ಮಾಡ್ತಾರಂತ ಹೇಳಿದ್ನಿ. ಯಾರ ಕಮಿಟಿ? ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿ. ಈ ಕಮಿಟಿಯ ಮುಖಾಂತರ ಏನ್ ಮಾಡ್ಯಾರ? ಮೂಲ ಸಂವಿಧಾನಕ್ಕೆ ಹೊಸ ಉಪಭಾಗವನ್ನ ಸೇರ್ಪಡೆ ಮಾಡ್ತಾರ. ಯಾವುದು? ಮೂಲಭೂತ ಕರ್ತವ್ಯಗಳ ಬಗ್ಗೆ. ಎಷ್ಟನೇ ತಿದ್ದುಪಡಿ ಹಾಗಾದ್ರೆ? 42ನೇ ತಿದ್ದುಪಡಿ. ಎಸ್, ದೀಸ್ ಆರ್ ಸಮ್ ಬೇಸಿಕ್ ಕ್ವಶನ್ಸ್ ರಿಗಾರ್ಡಿಂಗ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇನ್ನು ಮುಂದೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಗ ಮೀಡಿಯಂ, ಮಾಡರೇಟ್ ಇನ್ ವೆರಿ ಡಿಫಿಕಲ್ಟ್ ಕ್ವಶನ್ಸ್ ತೆಗೆದುಕೊಂಡು ಬರ್ತೀನಿ. ಬೇಸಿಕಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಇದು ಮೂಲ ಸಂವಿಧಾನದ ಬಗ್ಗೆ. ಇನ್ನೂ ಮುಂತಾದ SSC GD ಹಾಗೂ ನಿಮ್ಮ RRB ಆಗಿರ್ಬೋದು, ಅಗ್ನಿವೀರದಲ್ಲಿ ಇರ್ತಕ್ಕಂಥ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ವಶನ್ಗಳ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ನಮಸ್ಕಾರ. ಜೈ ಹಿಂದ್.